ಎಲ್ಲರಿಗೂ ಬೆಳಗಿನ ವಂದನೆಗಳು. ಮಕ್ಕಳೇ, ನನ್ನ ಪರಿಚಯ ನಿಮಗಿದೆ. ನನ್ನ ಹೆಸರೇನು? ನಾನು ಯಾವ ಪಾಠ ಬೋಧನೆಯನ್ನ ಮಾಡ್ತೀನಿ ನಿಮಗೆ? ಈಗ ಹೊಸದಾಗಿ ನಮ್ಮ ಶಾಲೆಗೆ ಎಷ್ಟು ಜನ ಬಂದಿದ್ರಿ? ಕೈ ಎತ್ರಿ. 1 2 3 4. ಸರಿ, ಕೈ ಇಳಿಸ್ರಿ. ನಿಮಗೆ ನಿಮ್ಮ ಈ ಹಿಂದೆ ಓದಿರ್ತಕ್ಕಂಥ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಇದ್ರೇನಮ್ಮ? ಪಾಠ ಮಾಡ್ತಾ ಇದ್ರು ಅವರು? ಏನೇನು ಪಾಠ ಮಾಡ್ತಾ ಇದ್ರು? ಎದ್ನಿಂದ ಹೇಳ್ಬೇಕು. ಓಕೆ ಓಕೆ. ಆಮೇಲೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ದೈಹಿಕ ಶಿಕ್ಷಕರು ಏನ್ ಮಾಡ್ತಾ ಇದ್ರು? ಗಟ್ಟಿಯಾಗಿ ಹೇಳ್ಬೇಕು. ಯೋಗಾಸನ ಮಾಡ್ತಾ ಇದ್ರು. ಆಮೇಲೆ ಮತ್ತೆ ಆಟ ಆಡ್ತಾ ಇದ್ರು. ಆಮೇಲೆ ಈಗ ಯಾರು ಹೊಸದಾಗಿ ಬಂದಿರೋದು? ಎದ್ದಾಳಪ್ಪ. ನಿಮ್ಗೆ ದೈಹಿಕ ಶಿಕ್ಷಕರು ಇದ್ರಾ? ಏನ್ ಮಾಡ್ತಾ ಇದ್ರು? ಆಮೇಲೆ ಹಾಗಾದ್ರೆ ಕುತ್ಕೊಳ್ಳಿ. ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಾದ್ರೂ ನಿಮ್ಮ ದೈಹಿಕ ಶಿಕ್ಷಕರು ಏನೇನು ಮಾಡಿಸಿದ್ದಾರೆ ಅಂತ ಹೇಳ್ತೀರಾ? ಯಾರಾದ್ರೂ ಒಬ್ರು ನಿಂತ್ಕೊಂಡು ಹೇಳಿ ನಿಮ್ಮ ಶಾಲೆಯಲ್ಲಿ ನಿಮ್ಮ ದೈಹಿಕ ಶಿಕ್ಷಕರು ಅಂದ್ರೆ ನಾನು ಈ ಹಿಂದೆ ನಿಮಗೆ ಏನ್ ಕ್ಲಾಸ್ಗಳನ್ನು ಮಾಡಿದ್ದೀನಿ ಅದನ್ನ ಹೇಳ್ಬೇಕು. ಹೇಳಿ. ಓಕೆ ಓಕೆ ಸರಿ. ಆಮೇಲೆ ಈ ಕಡೆ ಬಾಯಿಸಿ. ಏನ್ ಮಾಡಿಸಿದ್ದೀನಿ? ನಾನು ಏನ್ ಮಾಡಿದ್ದೀನಿ ಹೇಳ್ರಿ? ಅಷ್ಟೇ ಮಾಡಿಸಿದ್ದ ನಾನು. ಎದ್ದಿನ ಕಡೆ ಹೇಳ್ಬೇಕು. ಕೂತ್ಕೊಳ್ಳಿ. ಅಂದ್ರೆ ಆಟವನ್ನು ಆಡಿಸಿದ್ದೀನಿ, ಪಾಠವನ್ನು ಮಾಡಿದ್ದೀನಿ ಅಲ್ವಾ ಮಕ್ಕಳೇ? ನಾನು ಇವತ್ತು ದೈಹಿಕ ಶಿಕ್ಷಣದಲ್ಲಿ ಒಂದು ಜನರಲ್ ಕ್ಲಾಸ್ ಮಾಡ್ತೀನಿ. ಈಗಾಗಲೇ 8ನೇ ಕ್ಲಾಸಿಗೆ ನಿಮ್ಗೆ ಮಾಡಿದ್ದೀನಿ. ಆದ್ರೆ ಹೊಸ ವಿದ್ಯಾರ್ಥಿಗಳು ಬಂದಿರೋದ್ರಿಂದ ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತ ಒಂದು ಜನರಲ್ ಕ್ಲಾಸ್ ಅನ್ನು ಮಾಡ್ತೀನಿ. ಅಂದ್ರೆ 9ನೇ ತರಗತಿಗೆ ನಿಮಗೊಂದು ಪಠ್ಯ ಪುಸ್ತಕವನ್ನು ನೀಡಿದ್ದಾರೆ. ಹೌದಾ? ಇದು ಎಷ್ಟನೇ ತರಗತಿಯ ಪಠ್ಯ ಪುಸ್ತಕ? ಆಯ್ತು. ನೀವೆಲ್ಲ ಗುಂಪಲ್ಲಿ ಹೇಳ್ಬಾರ್ದು. ನಾನು ಕೇಳ್ತೀನಿ, ಕೇಳಿದವ್ರು ಮಾತ್ರ ನೀವು ಹೇಳ್ಬೇಕು. ಆಯ್ತಾ? ಇದು ಎಷ್ಟನೇ ಕ್ಲಾಸ್ ಪಠ್ಯ ಪುಸ್ತಕ? ಇದು 9ನೇ ತರಗತಿ ಪಠ್ಯ ಪುಸ್ತಕ ಅಲ್ವಾ? ಇದು ಯಾವ ಭಾಷೆಯಲ್ಲಿದೆ? ನೀನು ಹೇಳು. ಕನ್ನಡ ಭಾಷೆಯಲ್ಲಿದೆ. ಆಯ್ತು, ಕೂತ್ಕೊಳ್ಳಿ. ಇದು 9ನೇ ತರಗತಿಗೆ ಸಂಬಂಧಿಸಿದಂತ ಪಠ್ಯ ಪುಸ್ತಕ. ಇದು ಕನ್ನಡ ಭಾಷೆಯಲ್ಲಿದೆ. ಇದು ಯಾವ ಪುಸ್ತಕನಪ್ಪ? ಜೋರಾಗಿ ಹೇಳು. ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕ. ಈ ಹಿಂದೆ ನಿಮಗೆ ಒಂದೇ ಪುಸ್ತಕ ಕೊಟ್ಟಿದ್ರು ಅಲ್ವಾ? ಎಷ್ಟು ಪುಸ್ತಕ ಕೊಟ್ಟಿದ್ರು? ಈಗಲೂ ಕೂಡ ನಿಮಗೆ ಪ್ರಥಮ ಸೆಮಿಸ್ಟರ್ಗೆ ಒಂದೇ ಪುಸ್ತಕವನ್ನು ಕೊಟ್ಟಿದ್ದಾರೆ. 2ನೇ ಸೆಮಿಸ್ಟರ್ಗೆ ನಿಮಗೆ 2ನೇ ಪುಸ್ತಕವನ್ನು ಕೊಡ್ತಾರೆ. ಅಂದ್ರೆ 2 ಭಾಗಗಳಾಗಿ ಮಾಡಿದ್ದಾರೆ. ಎಷ್ಟು ಭಾಗಗಳಾಗಿ ಮಾಡಿದ್ದಾರೆ? ಪ್ರಥಮ ಸೆಮಿಸ್ಟರ್ಗೆ ಒಂದು ಪುಸ್ತಕ, ದ್ವಿತೀಯ ಸೆಮಿಸ್ಟರ್ಗೆ ಒಂದು ಪುಸ್ತಕ. ದ್ವಿತೀಯ ಸೆಮಿಸ್ಟರ್ಗೆ ಒಂದು ಪುಸ್ತಕ, ಪ್ರಥಮ ಸೆಮಿಸ್ಟರ್ಗೆ ಒಂದು ಪುಸ್ತಕ ಅಲ್ವಾ? ದ್ವಿತೀಯ ಸೆಮಿಸ್ಟರ್ಗೆ ಒಂದು ಪುಸ್ತಕ, ಪ್ರಥಮ ಸೆಮಿಸ್ಟರ್ಗೆ ಒಂದು ಪುಸ್ತಕ. ಮಕ್ಕಳೇ, ನಿಮಗೆ ಒಂದು ಈ ಪಠ್ಯಕ್ರಮದಲ್ಲಿ ಈ ವ್ಯವಸ್ಥೆ ಮಾಡಿರೋದಕ್ಕೆ ಒಂದು ಸಣ್ಣದಾದ ಒಂದು ಸ್ಟೋರಿಯನ್ನ ಹೇಳ್ತೀನಿ. ಈಗ ಮಕ್ಕಳು, ನೀವು ಕಾನ್ವೆಂಟ್ ಅಲ್ಲಿರೋ ಮಕ್ಕಳು ಅಥವಾ ಶಾಲೆಗೆ ಬರ್ತಕ್ಕಂಥ ಮಕ್ಕಳು, ನೀವೇನ್ ಮಾಡ್ತೀರಿ? ಎಲ್ಲಾ ಪುಸ್ತಕಗಳನ್ನ ಏನ್ ಮಾಡ್ತೀರಿ? ಬ್ಯಾಗ್ನಲ್ಲಿ ಹಾಕೊಂತೀರಿ, ಮೈ ಮೇಲೆ ಎತ್ಕೊಂಡು ದಿನ ಬರ್ತೀರಿ. ನಾವ್ ಹೇಳಿರ್ತೀವಿ ಪೀರಿಯಡ್ ಪ್ರಕಾರ ನೀವು ಪಠ್ಯ ಪುಸ್ತಕಗಳನ್ನ ತರ್ರಿ, ಪುಸ್ತಕಗಳನ್ನ ತರ್ರಿ, ನೋಟ್ಸ್ ತರ್ರಿ ಅಂತ ಹೇಳಿರ್ತೀವಿ. ಆದ್ರೂ ಕೂಡ ನೀವೇನ್ ಮಾಡ್ತೀರಾ? ಎಲ್ಲಾ ಪುಸ್ತಕಗಳನ್ನ ಹಾಕೊಂಡು ನೀವೇನ್ ಮಾಡ್ತೀರಾ? ಬರ್ತಾ 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 ನಿಮ್ ಬೆನ್ನೇನಾಗುತ್ತೆ? ಬಾಗಿ ಹೋಗ್ತದೆ ಅಲ್ವಾ? ಅಂದ್ರೆ ನಿಮ್ಮ ದೇಹ ಬಾಗ್ತದೆ. ಯಾಕೆ ಬಾಗ್ತದೆ? ಭಾರ, ಬೆಳವಣಿಗೆ ಹಂತದಲ್ಲಿ ನೀವು ಪುಸ್ತಕಗಳನ್ನ ಓದೋದ್ರಿಂದ ನಿಮ್ಮ ಬೆನ್ನು ಮೂಳೆ ಏನಿದೆ, ಸ್ಪೈನಲ್ ಕಾರ್ಡ್ ಏನಿದೆ, ಲೋಡಿಗೆ ಇದಾಗಿ ಏನಾಗುತ್ತೆ? ಅದು ಅದಕ್ಕೋಸ್ಕರ ನಿಮಗೆ ಒಂದು ಪುಸ್ತಕ ಇಲ್ಲದ ದಿನವನ್ನ ಸರ್ಕಾರದವರು ಮಾಡಿದ್ರೆ. ಯಾವ ಉದ್ದೇಶಕ್ಕೆ? ಇದೇ ಉದ್ದೇಶಕ್ಕೆ. ಅದನ್ನ ಮನಗಂಡಂತ ಸರ್ಕಾರ ಈಗ ಮಕ್ಕಳು ದೈಹಿಕವಾಗಿ ನಿಮ್ಮ ಪೋಸ್ಚರ್ ಹಾಳಾಗ್ತಾ ಇದೆ, ನಿಲುವಿನಲ್ಲಿ ದೋಷ ಬರ್ತಾ ಇದೆ, ಸೊಂಟ ನೋವು ಬರ್ತಾ ಇದೆ, ಬೆನ್ನು ನೋವು ಬರ್ತಾ ಇದೆ, ಬಾಗಿದ ಬೆನ್ನು ಆಗ್ತದೆ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಮೈಂಡಲ್ಲಿ ಇಟ್ಕೊಂಡು ಏನ್ ಮಾಡಿದ್ದಾರೆ? ಪುಸ್ತಕವನ್ನು 2 ಭಾಗಗಳಾಗಿ ಮಾಡಿಬಿಟ್ಟಿದ್ದಾರೆ. ಒಂದು ಪ್ರಥಮ ಸೆಮಿಸ್ಟರ್ ಆಗಿದೆ, ಮತ್ತೊಂದು ಈಗ ಪುಸ್ತಕವನ್ನ ಯಾಕೆ ಭಾಗ ಮಾಡಿದ್ದಾರೆ ಗೊತ್ತಾಯ್ತಾ ನಿಮಗೆ? ಧನುಜ, ಎಷ್ಟು ಭಾಗಗಳಾಗಿ ಮಾಡಿದ್ದಾರೆ? 2 ಭಾಗಗಳಾಗಿ ಮಾಡಿದ್ದಾರೆ. ಯಾವ್ದು? ಹೊರಗೆ ಹೇಳು. ಪ್ರಥಮ ಸೆಮಿಸ್ಟರ್ ಒಂದು, ಸೆಕೆಂಡ್ ಸೆಮಿಸ್ಟರ್ ಒಂದು. ಈ ಬುಕ್ 2 ಭಾಗ ಮಾಡಿರೋ ಉದ್ದೇಶ ಏನು?
ಬಾಗುತ್ತೆ. ಅದಕ್ಕೆ ಏನ್ ಮಾಡಿದ್ದಾರೆ, ಇದು ಎರಡು ಭಾಗಗಳಾಗಿ ಮಾಡಿ ಪ್ರಥಮ ಸೆಮಿಸ್ಟರ್ಗೆ ಸಂಬಂಧಪಟ್ಟ ಮಾತ್ರ ಪ್ರಥಮ ಸೆಮಿಸ್ಟರ್ ತರಬೇಕು, ಸೆಕೆಂಡ್ನೇ ಸೆಮಿಸ್ಟರ್ ತರಬೇಕು. ಇದು ಉದ್ದೇಶ ಏನು, ನಿಮ್ಮ ದೇಹವನ್ನ ನಿಮ್ಮ ನಿಲುವನ್ನ ಸರಿಯಾಗಿ ಇಟ್ಕೊಳ್ತಕ್ಕಂಥದ್ದು ಅಂತ. ಈಗ ನನ್ನ ಪಾಠಕ್ಕೆ ಬರ್ತೀನಿ, ಗೊತ್ತಾಗ್ತದೆ. ಈಗ ನೀವು ನೋಡಿದ್ದೀರಿ ಸಿಟಿಯಲ್ಲೆಲ್ಲ ಮಕ್ಕಳು ನೋಡಿದ್ರೆ ಎಷ್ಟು ಬುಕ್ಗಳನ್ನು ಓದ್ಕೊಂಡು ಹೋಗಿರ್ತಾರೆ, ಅವ್ರು ಬೆನ್ನು ಬಾಲಿಸ್ಕೊಂಡು ಹೋಗ್ತಾ ಇರ್ತಾರಲ್ವಾ, ಬಾಲಿಸ್ಕೊಂಡೆ ಹೋಗ್ತಾ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಒಂದು ಸಣ್ಣದಾಗಿ ಒಂದು ನಿಮ್ಗೊಂದು ಸ್ಟೋರಿ ಹೇಳ್ತೀನಿ. ಸಿಟಿಯಲ್ಲಿ ಓದಿರೋ ಮಗ, ಅವನ ಹೆಸರು ಗುಂಡ. ಏನೋ ಅವನ ಹೆಸರು ಗುಂಡ, ಆಯ್ತಾ. ಹಳ್ಳಿಯಲ್ಲಿ ಓದಿನ ಒಂದು ಮಗ ಹೆಸರು ಲೀಗ. ಯಾರು ಸಿಟಿಯಲ್ಲಿ ಓದ್ತಾರ, ಯಾರು ಹಳ್ಳಿಯಲ್ಲಿ ಓದ್ತಾರ. ಸಿಟಿಯಲ್ಲಿ ಓದ್ತಾರ ಮಗ ಏನ್ ಮಾಡ್ತಾನೆ, ತನ್ನ ಸೆಮಿಸ್ಟರ್ಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳನ್ನ ಎಲ್ಲ ಒಂದು ಬ್ಯಾಗ್ ಹಾಕೊಂಡು ದಿನ ಓದ್ಕೊಂಡು ಹೋಗ್ತಾನೆ ಅವನು. ಆದ್ರೆ ಲಿಂಗ ಏನ್ ಮಾಡ್ತಾನೆ, ಹಳ್ಳಿಯಲ್ಲಿ ನಮ್ಮ ಬೆರಕಳ್ಳಿ ಶಾಲೆಯಲ್ಲಿ ಓದ್ತಾನೆ ಮಗ, ಅವನು ಏನ್ ಮಾಡ್ತಾನೆ, ತನಗೆ ಬೇಕಾಗಿರ್ತಕ್ಕಂಥ ಕೆಲವು ಪುಸ್ತಕಗಳನ್ನ ಅವನೇನ್ ಮಾಡ್ತಾನೆ ಶಾಲೆಗೆ ತಗೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ಗುಂಡ ಎಲ್ಲವನ್ನು ಓದ್ಕೊಂಡು ಬಸ್ಸಿಗೆ ಹಾಕೊಂಡು ಹೋಗ್ತಾನೆ. ಲಿಂಗ ಏನ್ ಮಾಡ್ತಾನೆ, ಬೇಕಾಗಿರೋ ಪುಸ್ತಕಗಳನ್ನ ಒಂದು ಸಣ್ಣ ಬ್ಯಾಗ್ ನಲ್ಲಿ ಇಟ್ಕೊಂಡು ಬರ್ತಾನೆ. ಗುಂಡ ಸಂಜೆ ಬರೋಷ್ಟೊತ್ತಿಗೆ ಬೇಸರವಾಗಿ ಬಂದಿರ್ತಾನೆ. ಲಿಂಗ ಚಟುವಟಿಕೆಯಿಂದ ಇರ್ತಾನೆ. ಯಾಕೆ, ಯಾರು ಒಬ್ಬರು ಹೇಳ್ಬೇಕು, ಗುಂಡ ಯಾಕೆ ಬೇಜಾರು ಮಾಡ್ಕೊಂಡಿರ್ತಾನೆ ಹೇಳು ನೀನು. ಅವನು ಕಡಿಮೆ ಪುಸ್ತಕಗಳು, ಅವನಿಗೆ ಕೊಟ್ಟಿರೋ ಸಣ್ಣ ಪುಸ್ತಕಗಳು, ಪುಸ್ತಕ ಪ್ರಮಾಣವನ್ನು ಏನ್ ಮಾಡ್ತಾನೆ, ಯಾರು ಲಿಂಗ ಕಡಿಮೆ ಪುಸ್ತಕ ಬಂದಿರೋದ್ರಿಂದ ಅವನ ಲವಲವಿಕೆಯಿಂದ ಬರ್ತಾನೆ. ಗುಂಡ ಒತ್ತು 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 ಸುಸ್ತಾಗಿ ಬೇಸರದಿಂದ ಬಸನ ಹಿಡಿತಾನೆ. ಇದರಿಂದ ನಿಮ್ಗೆ ಏನರ್ಥ ಆಗ್ತದೆ, ಎಷ್ಟು ಬೇಕು ಅಷ್ಟನ್ನ ಮಾತ್ರ ನಾವೇನ್ ಮಾಡ್ಬೇಕು, ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವೇನ್ ಮಾಡ್ಬೇಕು, ಪುಸ್ತಕಗಳೇ ಆಗ್ಲಿ ಕೆಲಸನೇ ಆಗ್ಲಿ ನಾವು ಮಾಡ್ಬೇಕು. ಸಾಮರ್ಥ್ಯವನ್ನು ಮೀರಿ ಮಾಡಿದಾಗ ಏನಾಗುತ್ತೆ, ಅದರಿಂದ ಅನಾಹುತ ಆಗುತ್ತೆ ಅಲ್ವಾ. ನಿಮ್ಮ ಏಜಿಗೆ ತಕ್ಕಂಗೆ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗೆ ನೀವು ಏನ್ ಮಾಡ್ಬೇಕು, ಯಾವುದೇ ಕೆಲಸ ಆದ್ರೂ ಮಾಡ್ಬೇಕು. ಅದಕ್ಕೆ ಪುಸ್ತಕಗಳನ್ನು ತರುವುದು ಕೂಡ ಹೊರತಾಗಿಲ್ಲ, ಗೊತ್ತಾಗ್ತಿದ್ಯಾ. ಆದ್ರಿಂದ ಇಲ್ಲಿ ಗುಂಡ ಮತ್ತು ಲಿಂಗನ ಕಥೆ ನೀವು ಕೇಳಿದಾಗ ಏನಿಸ್ತದೆ, ಎಷ್ಟು ಸಾಮರ್ಥ್ಯಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಪುಸ್ತಕಗಳನ್ನು ತರಬೇಕು ಅಂತ ಗೊತ್ತಾಗ್ತದೆ. ಇದನ್ನ ಮನವರಿಕೆ ಮಾಡಿ ಕೆಲವು NGOಗಳು ಸರ್ವೆ ಮಾಡಿದಾಗ ಮಕ್ಕಳಲ್ಲಿ ಆಗಿರ್ತಕ್ಕಂಥ ನ್ಯೂನ್ಯತೆಯನ್ನು ಗಮನಿಸಿ ನಮ್ಮ ಭಾರತ ಸರ್ಕಾರದಲ್ಲಿ ಕೆಲವೆಲ್ಲ ಸಂಶೋಧನೆಗಳು ನಡೆದಿವೆ. ಆ ಸಂಶೋಧನೆಗಳ ಅನುಗುಣವಾಗಿ ನಮ್ಮ DSRD ಅವರು ಏನ್ ಮಾಡಿದ್ದಾರೆ, ಪುಸ್ತಕಗಳನ್ನ ಭಾಗ ಮಾಡಿದ್ದಾರೆ. ಇದರ ಉದ್ದೇಶ ಏನು, ನಿಮಗೆ ಭಾರದ ಹೊರೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು, ನಿಮ್ಮನ್ನ ದೈಹಿಕವಾಗಿ ಲವಲವಿಕೆಯಿಂದ ಇಡ್ತಕ್ಕಂಥದ್ದು ಅಲ್ವಾ. ಹಾಗಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ 9ನೇ ತರಗತಿ ಪುಸ್ತಕವನ್ನು ನಾವು ನೋಡೋದಾದ್ರೆ ಬಹಳ ಸರಳವಾಗಿದೆ ಮತ್ತು ಕಡಿಮೆ ಭಾರವನ್ನು ಹೊಂದಿದೆ ಅಲ್ವಾ. ಈಗ ನೀವು ಈ ಹಿಂದೆ ತಂದಿದ್ದು 8ನೇ ಕ್ಲಾಸಲ್ಲಿ ತಂದಿರೋ ಪುಸ್ತಕಗಳ ಸಂಖ್ಯೆಗೂ ಅಂದ್ರೆ ತೂಕಕ್ಕೂ ಈಗ ತಂದಿರೋ ತೂಕಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಇದೆಯಲ್ಲ. ಏನಾಗಿದೆ, ಏನು ವ್ಯತ್ಯಾಸ ಅನಿಸ್ತಾ ಇದೆ ನಿಮಗೆ ಹೇಳು. ಈಗ ಹೋದ ವರ್ಷ ಪುಸ್ತಕಗಳನ್ನು ತರ್ತಿದ್ದೆ, ಅದಕ್ಕೂ ಈ ವರ್ಷ ಪುಸ್ತಕ ತರ್ತಿರೋಕ್ಕೂ ಏನು ಅನಿಸ್ತಾ ಇದೆ? ಕಡಿಮೆ. ಇದು ಉದ್ದೇಶ ಏನು, ಸರ್ಕಾರದ ಉದ್ದೇಶ ಏನು? ಮಾಡಿ. ಸರಿ, ವೆರಿ ಗುಡ್. ಕುತ್ಕೊಳ್ಳಿ. ನಾನು ಕೇಳತಕ್ಕಂಥ ಪ್ರಶ್ನೆಗಳಿಗೆ ನೀವು ಎಷ್ಟು ತಿಳಿದಿದೆ ಅಷ್ಟೇ ಉತ್ತರ ಹೇಳಿ, ಗೊತ್ತಾಗ್ತಿದ್ಯಾ? ಒತ್ತಾಟ ಮಾಡೋದೇನು ಬೇಡ. ನೀವೀಗ ಹೊಸ ವಿಧಾನದಲ್ಲಿ ಪಾಠವನ್ನು ಕೇಳ್ತಾ ಇದ್ದೀರಿ, ಹಾಗಾಗಿ ನಾವು ಕೂಡ ಹೊಸ ವಿಧಾನದಲ್ಲಿ ಬೋಧನೆ ಮಾಡ್ತಿರೋದ್ರಿಂದ ನಿಮಗೆ ಸ್ವಲ್ಪ ವ್ಯತ್ಯಾಸಗಳಾಗುವುದು ಸಹಜ. ಆದ್ರೆ ನೀವೇನು ಭಯ ಪಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ನಿಮ್ಗೇನು ತಿಳಿದಿದೆ ನಾನು ಕೇಳಿರೋ ಉತ್ತರ ಹೇಳಿ, ಗುಂಪಲ್ಲಿ ಕೂಗ್ಬೇಡ್ರಿ ಅಂತ ಕೇಳ್ತಾ ಇದ್ದೀನಿ, ಗೊತ್ತಾಗ್ತಿದ್ಯಾ? ಓಕೆ, ಇದು ಪ್ರಥಮ ಸೆಮಿಸ್ಟರ್ಗೆ ಇರ್ತಕ್ಕಂಥ ಪುಸ್ತಕ. ಈ ಪ್ರಥಮ ಸೆಮಿಸ್ಟರ್ ಅಲ್ಲಿ ಇರ್ತಕ್ಕಂಥ ಪುಸ್ತಕ. ಈಗ ಈಗಾಗಲೇ ಈ ದೈಹಿಕ ಶಿಕ್ಷಣವನ್ನು ನಾವು ಎಷ್ಟು ಭಾಗಗಳಾಗಿ ಅಧ್ಯಯನ ಮಾಡ್ತೀವಿ? ಯಾವ್ದು? ನಾನು ಈಗ ತಾನೇ ಹೇಳಿದೆ ಎಲ್ಲರೂ ಗುಂಪು ಹೇಳಬೇಡಿ ಅಂತ ಅಲ್ವಾ. ಯಾವ್ಯಾವ ಭಾಗಗಳಾಗಿ ಮಾಡ್ತೀವಿ ಹೇಳವ? ಹೇಳು, ಬರ್ದಿದ್ದೀನಲ್ಲ, ನೋಡ್ಕೊಂಡು ಹೇಳು. ದೈಹಿಕ ಶಿಕ್ಷಣವನ್ನ 2 ಭಾಗಗಳಾಗಿ ವಿಂಗಡಿಸಿದೀವಿ. 2 ಭಾಗಗಳಾಗಿ ಬೋಧನೆಯನ್ನು ಮಾಡ್ತಕ್ಕಂಥದ್ದು, ಒಂದು ತಾತ್ವಿಕ ಪಾಠ ಬೋಧನೆ, ಮತ್ತೊಂದು ಪಾಠ ಬೋಧನೆ. ಈಗ ತಾತ್ವಿಕ ಪಾಠ ಬೋಧನೆ ಅಂತಂದ್ರೆ ಏನಪ್ಪ ಚಂದ್ರ? ನಾ ಮಾಡಿದ್ದೀನಲ್ವಾ ಹೋದ ವರ್ಷ ಕ್ಲಾಸಸ್ಗಳು ಮಾಡಿದ್ದೀನಲ್ವ? ಏನು ತಾತ್ವಿಕ ಪಾಠ ಬೋಧನೆ ಅಂದ್ರೆ ಗೊತ್ತಿಲ್ಲ. ಯಾರಿಗೆ ಗೊತ್ತು?
ಯಾರಿಗೂ ಗೊತ್ತಿಲ್ಲ. ಆಯ್ತು, ತಾತ್ವಿಕ ಪಾಠ ಬೋಧನೆ ಅಂತಂದ್ರೆ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ತರಗತಿಯಲ್ಲಿ ಹೇಳ್ತಕ್ಕಂಥದ್ದು. ಈಗ ಗೊತ್ತಾಯ್ತಾ ತಾತ್ವಿಕ ಪಾಠ ಬೋಧನೆ ಅಂತಂದ್ರೆ ಏನು ಅಂತ ಗೊತ್ತಾಯ್ತಾ? ಏನಪ್ಪಾ ಚಂದ್ರ, ತಾತ್ವಿಕ ಪಾಠ ಬೋಧನೆ ಅಂತಂದ್ರೆ ಹೋದ ವರ್ಷದ ವಿಷಯದಲ್ಲ ಕಣಪ್ಪ, ಪಠ್ಯದಲ್ಲಿ ಇರ್ತಕ್ಕಂಥ ಪಾಠ್ಯದಲ್ಲಿ ಅಳವಡಿಸಿರ್ತಕ್ಕಂಥ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳನ್ನ ತರಗತಿ ಕೋಣೆಯಲ್ಲಿ ಮಾಡ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ? ತಾತ್ವಿಕ ಪಾಠ ಬೋಧನೆ ಅಂತ ಕರಿತೀವಿ. ಮತ್ತೊಂದ್ಸರಿ ಹೇಳ್ತಿದ್ದೀನಿ, ತಾತ್ವಿಕ ಪಾಠ ಬೋಧನೆ ಅಂತಂದ್ರೆ ದೈಹಿಕ ಶಿಕ್ಷಣ ಪುಸ್ತಕದಲ್ಲಿ ಇಟ್ಟಿರ್ತಕ್ಕಂಥ ಪಾಠಗಳನ್ನ ತರಗತಿ ಕೊಠಡಿಯಲ್ಲಿ ಕೋಣೆಯಲ್ಲಿ ಪಾಠ ಮಾಡ್ತಕ್ಕಂಥದ್ದು, ಅದನ್ನ ನಿಮಗೆ ಕಲಿಸ್ತಕ್ಕಂಥದಕ್ಕೆ ಏನಂತ ಕರಿತೀವಿ ನಾವು? ತಾತ್ವಿಕ ಪಾಠ ಬೋಧನೆ ಅಂತ ಕರಿತೀವಿ. ಗೊತ್ತಾಯ್ತಾ? ಈಗ ಯಾರು ಹೇಳ್ತಿದೆ ತಾತ್ವಿಕ ಪಾಠ ಬೋಧನೆ ಅಂತಂದ್ರೆ? ಯಾರು ಹೇಳ್ತಾರೆ? ಕೈ ಎತ್ತಬೇಕಾಗಿ ಹೌದು, ಕಟ್ಟಡೆಯಲ್ಲಿ ನಾವು ಪಠ್ಯದಲ್ಲಿ ಅಳವಡಿಸಿರ್ತಕ್ಕಂಥದ್ದು, ಪುಸ್ತಕದಲ್ಲಿ ಅಳವಡಿಸಿರ್ತಕ್ಕಂಥ ಪಾಠಗಳನ್ನ ನಾವು ತರಗತಿಯಲ್ಲಿ ಅಂದ್ರೆ ಕೊಠಡಿಯಲ್ಲಿ ಕೋಣೆಯಲ್ಲಿ ಕಲಿತಕ್ಕಂಥದ್ದು, ಶಿಕ್ಷಕರು ಹೇಳ್ತಕ್ಕಂಥದ್ದನ್ನ ಕಲಿತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ತಾತ್ವಿಕ ಪಾಠ ಬೋಧನೆ. ಅರ್ಥ ಆಯ್ತಾ ನಿಮಗೆ? ಪಠ್ಯದಲ್ಲಿ ಇರ್ತಕ್ಕಂಥದ್ದು ಶಿಕ್ಷಕರು ಪಾಠ ಬೋಧನೆಯನ್ನು ಮಾಡ್ತಕ್ಕಂಥದ್ದು ಕಲಿತುಕೊಳ್ಳೋದಕ್ಕೆ ನೀವೇನಂತ ನಾವು ತಾತ್ವಿಕ ಪಾಠ ಬೋಧನೆ ಅಂತ ಕರಿತೀವಿ. ಏನಪ್ಪ ತಾತ್ವಿಕ ಪಾಠ ಬೋಧನೆ ಅಂದ್ರೆ? ಯಾರು ಮಾಡ್ತಾರೆ ಪಾಠನ? ಅದನ್ನ ನೀವೇನ್ ಮಾಡ್ತೀರಿ? ಕೇಳ್ತೀರಿ, ಕಲಿತೀರಿ, ಅದನ್ನ ಮೌಲ್ಯಮಾಪನಕ್ಕೆ ಒಳಪಡಿಸಿದಾಗ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀತೀರಿ. ಅದನ್ನ ನಾವೇನಂತ ಕರಿತೀವಿ? ತಾತ್ವಿಕ ಪಾಠ ಬೋಧನೆ ಅಂತ ಕರಿತೀವಿ. ಇನ್ನೊಂದು ಪ್ರಾಯೋಗಿಕ ಪಾಠ ಬೋಧನೆ. ಇಲ್ಲಿ ಆಟಗಳಿಗೆ ಸಂಬಂಧಿಸಿದಂತ ಕೌಶಲ್ಯಗಳನ್ನ ಕಲಿಸ್ತಕ್ಕಂಥದ್ದು. ಪ್ರಾಯೋಗಿಕದಲ್ಲಿ ನಾವೇನ್ ಮಾಡ್ತೀವಿ? ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂತ ಆಟಗಳಿಗೆ ಸಂಬಂಧಪಟ್ಟಂತಹ ಕೌಶಲ್ಯಗಳನ್ನ ಕಲಿಸ್ತೀವಿ. ಅರ್ಥ ಮಾಡ್ಕೋಬೇಕು. ಪ್ರಯೋಗ ಅಂತಂದ್ರೆ ಏನು? ನಾವು ಅದರಲ್ಲಿ ತೊಡಗಿಕೊಳ್ತಕ್ಕಂಥದ್ದು ಅಲ್ವಾ? ಆಟ ಅನ್ನೋದೊಂದು ಪ್ರಯೋಗ ಇದ್ದಾಗ ನಾವು ಅದರಲ್ಲಿ ತೊಡಗಿಕೊಳ್ಬೇಕು. ದೈಹಿಕವಾಗಿ ಮಾನಸಿಕವಾಗಿ ನಾವು ತೊಡಗಿಕೊಂಡಾಗ ಮಾತ್ರ ಆಟವನ್ನ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಪ್ರಾಯೋಗಿಕ ಅಂತಂದ್ರೆ ನಿಮ್ಗೆ ಗೊತ್ತಾಯ್ತಾ? ಈಗ ಒಂದು ಕೌಶಲ್ಯವನ್ನ, ಒಂದು ವಾಲಿಬಾಲ್ ಆಟದ ಒಂದು ಕೌಶಲ್ಯವನ್ನ ನಾವು ಪ್ರಾಯೋಗಿಕವಾಗಿ ಕಲಿಸ್ತಕ್ಕಂಥದ್ದು. ಅಲ್ಲಿ ಯಾರೆಲ್ಲ ತೊಡಗಿಕೊಳ್ತಾರೆ? ಹೇಳ್ತಕ್ಕಂಥ ಶಿಕ್ಷಕರು ತೊಡಗಿಕೊಳ್ತಾರೆ, ಕೇಳ್ತಕ್ಕಂಥ ವಿದ್ಯಾರ್ಥಿಗಳು ತೊಡಗಿಕೊಳ್ತಾರೆ. ಅಲ್ಲಿ ಕೌಶಲ್ಯವನ್ನ ನಾವು ನಮ್ಮ ದೇಹವನ್ನ ತೊಡಗಿಸ್ಕೊಳ್ತಕ್ಕಂಥದ್ದು, ಮನಸ್ಸನ್ನ ತೊಡಗಿಸ್ಕೊಳ್ತಕ್ಕಂಥದ್ದು, ಹೇಳುವ ವಿಷಯವನ್ನ ನೀವು ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥದ್ದು. ಆಗ ಮಾತ್ರ ಪ್ರಾಯೋಗಿಕ ಕ್ಲಾಸ್ ಅನ್ನ ನೀವು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಇಲ್ಲಿ ಪ್ರಾಯೋಗಿಕ ತರಗತಿಯಲ್ಲಿ ಏನನ್ನ ಮಾಡ್ತೀವಿ? ಚಂದ್ರ, ಆಟ ಆಡ್ತೀವಿ. ಆಟ ಆಡುವಾಗ ಯಾರೆಲ್ಲ ತೊಡಗಿಕೊಳ್ತೀರಿ? ಮತ್ತು ಮಕ್ಕಳು ತೊಡಗಿಕೊಳ್ತೀರಿ. ವಿಷಯವನ್ನ ನಾವೇನ್ ಮಾಡ್ತೀವಿ? ದೇಹವನ್ನ ಆ ಕೌಶಲ್ಯಕ್ಕೆ ತೊಡಗಿಸುವುದರ ಮೂಲಕ ನಾವೇನ್ ಮಾಡ್ತೀವಿ? ವಿಷಯವನ್ನ ಕಲಿತೀವಿ. ಈಗ ಗೊತ್ತಾಯ್ತಾ? ತಾತ್ವಿಕ ಅಂದ್ರೆ ಏನು? ಪಠ್ಯದಲ್ಲಿರ್ತಕ್ಕಂಥ ವಿಷಯವನ್ನ ಕಲಿತಕ್ಕಂಥದ್ದು. ಪ್ರಾಯೋಗಿಕ ಅಂತಂದ್ರೆ ಆಟದ ಕೌಶಲ್ಯಗಳನ್ನ ದೇಹವನ್ನ ದೈಹಿಕವಾಗಿ ಮಾನಸಿಕವಾಗಿ ತೊಡಗಿಸಿಕೊಳ್ತಕ್ಕಂಥದ್ದು. ಇಲ್ಲೂ ಕೂಡ ನೀವು ತಾತ್ವಿಕದಲ್ಲಿ ಕೂಡ ದೈಹಿಕವಾಗಿ ಮಾನಸಿಕವಾಗಿ ನೀವು ತೊಡಗಿಸ್ಕೊಳ್ತೀರಾ. ಆದ್ರೆ ಇದನ್ನ ತರಗತಿ ಕೊಠಡಿ ಒಳಗೆ ಕೋಣೆಯೊಳಗೆ ನಿಮಗೆ ನಾವು ಕಲಿಸ್ತಾ ಹೋಗ್ತೀವಿ. ಅದನ್ನ ಏನ್ ಮಾಡ್ತೀವಿ? ನಾವು ವಿಷಯವನ್ನ ಕೋಣೆಯಲ್ಲಿ ಹೇಳಿರ್ತೀವಿ, ತರಗತಿಯಲ್ಲಿ ಹೇಳಿರ್ತೀವಿ, ಪ್ರಯೋಗವನ್ನ ಮೈದಾನದಲ್ಲಿ ಮಾಡ್ತೀವಿ. ಅಂದ್ರೆ ಬೈಕೌಂಟ್ ಮೆಥಡ್ ಅಲ್ಲಿ ನಿಮಗೆ ಹಂತ ಹಂತವಾಗಿ ನಾವು ಕಲಿಸ್ತಾ ಹೋಗ್ತೀವಿ. 9ನೇ ತರಗತಿಯಲ್ಲಿ 2 ಭಾಗಗಳನ್ನು ನೀವು ಗಮನಿಸಬಹುದು. ಪ್ರಥಮ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಒಟ್ಟು 12 ಪಾಠಗಳಿವೆ. ಎಷ್ಟು ಪಾಠಗಳಿವೆ? 12. ಒಬ್ಬೊಬ್ಬರೇ ಹೇಳಬೇಕು. ನಾನು ಯಾರು ಕೇಳ್ತೀನಿ ಅವ್ರು ಮಾತ್ರ ಹೇಳ್ಬೇಕು. ನೀವು ಒಂದು ಸರಿ ನಿಮ್ಗೆ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಅರ್ಥ ಆಗುತ್ತೆ ಇಲ್ವಾ? ಒಟ್ಟು ಪಾಠಗಳ ಸಂಖ್ಯೆ ಎಷ್ಟಿದೆ? ಇದನ್ನ ಎಷ್ಟು ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ? 2 ಭಾಗಗಳಾಗಿ ಡಿವೈಡ್ ಮಾಡಿದ್ರು, ಒಂದು ಪ್ರಾಯೋಗಿಕ ಮತ್ತು ತಾತ್ವಿಕ. ನಾವು ಕೂತ್ಕೊಳ್ಳಿ. ಇಲ್ಲಿ ನೀವು ಕೂತ್ಕೊಳ್ಳಪ್ಪ. 4 ಅಂದ್ರೆ ಇಲ್ಲಿ 1 2 3 4 5 6 ಭಾಗಗಳಾಗಿ ನಾವು ನೋಡಬಹುದು. ಈ ಪಠ್ಯದಲ್ಲಿ ನೀವು 6 ಭಾಗಗಳಾಗಿ ನೋಡಬಹುದು. ಒಂದು ಗುಂಪು ಆಟಗಳು. ಯಾವುದು? ಗುಂಪು ಆಟಗಳು. ಈಗ ಎರಡನೇದು ಮೇಲಾಟಗಳು. ಮೂರನೇದು ತಾಳಬದ್ಧ ಚಟುವಟಿಕೆ. ಆನಂತರ ಆರೋಗ್ಯ ಶಿಕ್ಷಣ. ಆನಂತರ ರಾಷ್ಟ್ರೀಯ ಭಾವೈಕ್ಯತೆ. ಇನ್ನೊಂದು ತಾಳಬದ್ಧ ಚಟುವಟಿಕೆ ಇದೆ ಅಲ್ಲಿ, ಅದನ್ನು ಕೂಡ 2 ಇದಾವೆ. ಓಕೆ, ಇರ್ಲಿ. ಇಲ್ಲಿ ನೋಡಿ ಮಕ್ಕಳೇ, ಗುಂಪು ಆಟಗಳು
ಹಾಗಾದ್ರೆ ನೀವು ಈ ದಿನ ತರಗತಿಗಳಲ್ಲಿ ಆಡಿದಿರಿ, ನೋಡಿದ್ರಿ, ಭಾಗವಹಿಸಿದ್ರಿ, ಆಟಗಳಲ್ಲಿ ತೊಡಗಿದ್ರಿ. ಹಾಗಾದ್ರೆ ಯಾವುದಾದ್ರೂ ಒಂದು 4 ಗುಂಪು ಆಟಗಳಿಗೆ ನಾನು ಈಗ ಕೇಳ್ತಕ್ಕಂಥ ವಿದ್ಯಾರ್ಥಿಗಳು ಗುಂಪು ಆಟಗಳಿಗೆ ಸಂಬಂಧಪಟ್ಟಿದ ಆಟದ ಹೆಸರನ್ನ ಹೇಳಬೇಕು. ಯಾವುದಾದ್ರೂ ಒಂದು ಗುಂಪು ಆಟದ ಹೆಸರು ಹೇಳು. ವೆರಿ ಗುಡ್. ವಾಲಿಬಾಲ್. ಮತ್ತೆ ಯಾರು ಹೇಳ್ತೀರಿ? ಕೈ ಎತ್ತಬೇಕು ನನಗೆ. ಕುತ್ಕೊಳ್ಳೋ ನೀವು ಹೇಳು. ಖೋ ಖೋ. ನೆಕ್ಸ್ಟ್ ಯಾರು ಹೇಳ್ತೀರಿ? ನೀನು ಹೇಳು. ಕಬಡ್ಡಿ. ವೆರಿ ಗುಡ್. ಆಮೇಲೆ ಮತ್ತೆ ಯಾರು ಹೇಳ್ತೀರಿ? ಹೇಳು. ಥ್ರೋಬಾಲ್. ವೆರಿ ಗುಡ್. ಮತ್ತೆ ಯಾರು ಹೇಳ್ತೀರಿ? ಹೇಳು. ಹಾಕಿ. ವೆರಿ ಗುಡ್. ಇವೆಲ್ಲವೂ ಕೂಡ ಏನು? ಗುಂಪು ಆಟಗಳು. ಹಾಗಾದ್ರೆ ಗುಂಪು ಆಟಗಳು ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಇವುಗಳನ್ನ ಗುಂಪು ಆಟಗಳು ಅಂತ ಯಾಕೆ ಕರೆದಿದ್ದಾರೆ? ಯಾಕೆ ಕರೆದಿದ್ದಾರೆ ಇವುಗಳನ್ನ ಗುಂಪು ಆಟ ಅಂತ? ಮಾತಾಡ್ಬೇಕು ನೀವು. ಗುಂಪು ಅಂದ್ರೆ ಏನು? ಎಲ್ಲರೂ ಸೇರಿ. ಆದ್ರೆ ಇಲ್ಲಿ ನಿಯಮ ಇರುತ್ತೆ. ಇಷ್ಟೇ ಜನ ಸೇರ್ಕೊಂಡು ಆಡ್ಬೇಕು. ಉತ್ತರ ಅಂತೂ ಸಿಕ್ತು. ಏನು? ಎಲ್ಲರೂ ಸೇರಿ ನಿಯಮಬದ್ಧವಾಗಿ ಎಷ್ಟು ಜನ ಆಡಬೇಕು ಅಂತ ನಿಯಮ ಮಾಡಿತ್ತು ಅಷ್ಟು ಜನ ಸೇರ್ಕೊಂಡು 2 ತಂಡಗಳ ನಡುವೆ ನಡೀತಕ್ಕಂಥ ಪಂದ್ಯಾವಳಿಗಳನ್ನ ನಾವೇನಂತೀವಿ? ಗುಂಪು ಆಟಗಳು ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? 2 ತಂಡಗಳ ನಡುವೆ ನಿಯಮಬದ್ಧವಾಗಿ ನಡೆಯುವಂತಹ ಪಂದ್ಯಗಳನ್ನ ನಾವು ಏನಂತ ಕರಿತೀವಿ? ಗುಂಪು ಆಟಗಳು. ಅಲ್ಲಿ ಆಟಗಾರರ ಸಂಖ್ಯೆ 1ಕ್ಕಿಂತ ಹೆಚ್ಚಿರುತ್ತೆ. ಗೊತ್ತಾಗ್ತಿದ್ಯಾ? ಇಲ್ಲಿ ಆಟಗಾರರ ಸಂಖ್ಯೆ 1ಕ್ಕಿಂತ ಹೆಚ್ಚಿರುತ್ತೆ. ಹಾಗಾದ್ರೆ ಪುನೀತ, ನೀನು ಮತ್ತೊಮ್ಮೆ ಹೇಳು, ಗುಂಪು ಆಟ ಅಂದ್ರೆ ಏನು? ಜೋರ ಹೇಳ್ಬೇಕು. ಆಡ್ತಕ್ಕಂಥದ್ದು. ಅಲ್ಲಿ ಒಬ್ಬರೇ ಇರ್ತಾರ, ಒಬ್ರಿಗಿಂತ ಜಾಸ್ತಿ ಇರ್ತಾರ? ಅದು ಯಾವ ಪ್ರಕಾರ ಇರ್ತಾರ ಅವರು? ವೆರಿ ಗುಡ್. ನಿಯಮಾವಳಿಗೆ ಅನುಗುಣವಾಗಿ ಥ್ರೋಬಾಲಿಗೆ ಇಷ್ಟಿರ್ಬೇಕು ಅಂತಿರುತ್ತೆ, ವಾಲಿಬಾಲಿಗೆ ಇಷ್ಟೆಲ್ಲ ಇರ್ಬೇಕು ಅಂತಿರುತ್ತೆ, ಕಬಡ್ಡಿ, ಖೋ ಖೋ ಅದೆಲ್ಲ ಇರ್ಬೇಕಾಗುತ್ತೆ. ಇವುಗಳನ್ನ ನಾವೇನಂತ ಕರಿತೀವಿ? ಗುಂಪು ಆಟಗಳು ಅಂತ ಕರಿತೀವಿ. ಅಲ್ಲಿ ಮಹಿಳೆಯರಿಗೆ ಇರ್ತದೆ ಮತ್ತೆ ಪುರುಷರಿಗೂ ಕೂಡ ಇರ್ತದೆ. ಈಗ ಗುಂಪು ಆಟ ಅಂತಂದ್ರೆ ಗೊತ್ತಾಯ್ತು ನಿಮಗೆ. ಅಂದ್ರೆ ಇಲ್ಲೇನು? ಒಬ್ಬ ಇರೋದಿಲ್ಲ, ಒಬ್ಬರಿಗಿಂತ ಜಾಸ್ತಿ ಇರ್ತಾರೆ. ಒಂದಿಗಿಂತ ಜಾಸ್ತಿ ಇರಬೇಕು. ಒಬ್ಬರಿಗಿಂತ ಜಾಸ್ತಿ ಇದ್ದು 5, 6, 4, 3, 2, 1, 10, 15, 20, 25, 30 ಜನ ಗುಂಪಿನಲ್ಲಿ ಎಷ್ಟು ತಂಡಗಳ ನಡುವೆ? ನನ್ನ ಟೀಮ್ ಅಲ್ಲಿ 10 ಜನ ಇದ್ದಾರೆ. ನಾನು ಒಬ್ಬನೇ ಆಡಕ್ಕಾಗುತ್ತಾ? ಯಾರಿರ್ಬೇಕು? ಎದುರಾಳಿ ಕೂಡ ಇರ್ಬೇಕಾಗುತ್ತೆ, ಇನ್ನೊಂದು ಟೀಮು ಇರ್ಬೇಕಾಗುತ್ತೆ. ಇದನ್ನ ಗುಂಪು ಆಟಗಳು ಅಂತ ಕರಿತೀವಿ. ನಂತರದಲ್ಲಿ ನಿಮಗೆ ಮೇಲಾಟಗಳು, ಅಥ್ಲೆಟಿಕ್ಸ್ ಸಂಬಂಧಪಟ್ಟಂತೆ ಮೇಲಾಟಗಳು. ಅದ್ರಲ್ಲಿ ಯಾವ್ಯಾವ ಬರ್ತವೆ? ಓಟ, ಜಿಗಿತ, ನೆಗೆತ. ಗೊತ್ತಾಗ್ತಿದ್ಯಾ? ಓಟ, ಜಿಗಿತ, ನೆಗೆತ. ಗೊತ್ತಾಗ್ತಿದ್ಯಾ? ಇಲ್ಲಿ ಒಬ್ಬೊಬ್ಬರೇ ಮಾಡೋದು ಅಲ್ವಾ? ಹಾಗಾದ್ರೆ ನಿಮ್ಗೆ ಪ್ರಶ್ನೆ ಬರ್ಬೋದು, ರೀಲಲ್ಲಿ 4 ಜನ ಓಡ್ತೀವಿ ಅಂತ. ಹೌದು, 4 ಜನ ಇರ್ತೀರಿ, ಆದ್ರೆ ಒಬ್ಬೊಬ್ಬರೇ ಓಡ್ತೀರಿ. 4 ಜನ ಒಂದೇ ಸರಿ ಓಡ್ತೀರಾ? ಓಡೋದಿಲ್ಲ. ಆದ್ರೆ ಇಲ್ಲಿ ಏನ್ ಮಾಡ್ತೀರಾ? ಒಂದು ಗ್ರೌಂಡ್ ಅಲ್ಲಿ 6 ಜನ 8 ಜನ ಇದ್ರೆ ಅಷ್ಟನ್ನು ಕೂಡ ಆಟದಲ್ಲಿ ಇನ್ವಾಲ್ವ್ ಆಗ್ತಾರೆ. ಇಲ್ಲಿ 4 ಜನ ಇದ್ರು ಕೂಡ ಒಬ್ಬನೇ ಓಡೋದವನು. ಅವನಿಗೆ ನೀಡಿದಂತಹ ಟ್ರ್ಯಾಕ್ ನಲ್ಲಿ ಅವನು ಓಡ್ತಕ್ಕಂಥದ್ದು. ಅರ್ಥಾಗ್ತಿದೆಯಾ? ಹಾಗಾದ್ರೆ ಇವುಗಳನ್ನ ವೈಯಕ್ತಿಕ ಆಟಗಳು ಅಂತ ಕರೀತಾರೆ. ಒಬ್ಬ ವ್ಯಕ್ತಿ ಆಡ್ತಕ್ಕಂಥ ಆಟವನ್ನ ನಾವು ವೈಯಕ್ತಿಕ ಆಟ ಅಂತ ಕರಿತೀವಿ. ಹಲವಾರು ವ್ಯಕ್ತಿಗಳು ಸೇರಿ ಆಡ್ತಕ್ಕಂಥ ಆಟವನ್ನ ಗುಂಪು ಆಟ ಅಂತ ಕರಿತೀವಿ. ಅರ್ಥ ಆಯ್ತಾ? ಒಬ್ಬ ವ್ಯಕ್ತಿ ಆಡ್ತಕ್ಕಂಥ ಆಟವನ್ನ ಮೇಲಾಟ ಅಂದ್ರೆ ವೈಯಕ್ತಿಕ ಆಟ. ಒಬ್ಬರಿಗಿಂತ ಜಾಸ್ತಿ 4-5 ಜನ ಸೇರಿ ಆಡ್ತಕ್ಕಂಥದ್ದು ಗುಂಪು ಆಟ. ಉದ್ದೇಶ ಏನು? ಪ್ರಶಸ್ತಿಯನ್ನು ಗಳಿಸ್ತಕ್ಕಂಥದ್ದು ಅಲ್ವಾ? ಪ್ರಶಸ್ತಿಯನ್ನ ಗಳಿಸ್ತಕ್ಕಂಥದ್ದು. ಒಬ್ಬ ಓಡೋದು ಏನು ಕೊಡ್ತಾನೆ? ನನ್ಗೊಂದು ಪ್ರಶಸ್ತಿ ಬರಲಿ ಅಂತ ಕೊಡ್ತಾನೆ. 4 ಜನ ಆಡಿದ್ರೆ ಏನ್ ಮಾಡ್ತಾರ ಅವ್ರ? ಏನು ಕೊಡ್ತಾರೆ? ಪ್ರೈಸ್ ಬರಲಿ ಅಂತ. ಪ್ರಶಸ್ತಿಗೋಸ್ಕರ ಇವರ ಉದ್ದೇಶ ಏನು? ಪ್ರಶಸ್ತಿಯನ್ನ ಪಡೆತಕ್ಕಂಥದ್ದು. ನೆಕ್ಸ್ಟ್ ಇದೆ ತಾಳಬದ್ಧ ಚಟುವಟಿಕೆಯಲ್ಲಿ ಒಂದು ಲೆಜಿಮ್ ಇದೆ, ಮತ್ತೊಂದು ಪದ ಕವಾಯತು ಒಂದಿದೆ. ಪದ ಕವಾಯತು ಒಂದಿದೆ. ತಾಳಬದ್ಧ ಚಟುವಟಿಕೆ. ತಾಳಬದ್ಧ ಚಟುವಟಿಕೆ ತಾಳಬದ್ಧವಾಗಿ ಏಕಕಾಲದಲ್ಲಿ ಮಾಡ್ತಕ್ಕಂಥದ್ದು. ಯಾವುದಾದ್ರೂ ಒಂದು ಹಾಡನ್ನ ಹಾಕೊಂಡು ಮಾಡ್ತಕ್ಕಂಥದ್ದು, ಯಾವುದಾದ್ರೂ ಒಂದು ಮ್ಯೂಸಿಕ್ ಅನ್ನ ಹಾಕಂತ ಮಾಡ್ತಕ್ಕಂಥದ್ದು, ಸಮೂಹದಲ್ಲಿ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಯಾರಾದ್ರೂ ತಾಳಬದ್ಧ ಚಟುವಟಿಕೆಗಳು ಈ ಹಿಂದೆ ಮಾಡಿರೋದು ನೆನಪಿದೆಯಾ ನಿಮಗೆ? ನಿಮ್ಮ ಶಾಲೆಯಲ್ಲಿ
ಮೇಷ್ಟ್ರು ಯಾವಾಗಾರು ಏನಾದ್ರು ಇದಾಕಿ ಹಾಡಾಕಿ ಯಾವ್ದಾದ್ರು ಚಟುವಟಿಕೆಗಳನ್ನು ಮಾಡಿಸಿದ್ರ? ಯಾವ ಮಾಡಿಸಿದ್ರು ಚಟುವಟಿಕೆ? ಯಾರು ಮಾಡಿಸಿದ್ರು? ಯೋಗಾಸನ ಮಾಡಿಸಿದ್ರ? ಹಾಡ್ ಹಾಕ್ಬಿಟ್ಟು ಮ್ಯೂಸಿಕ್ ಹಾಕ್ಬಿಟ್ಟು ಲೇಜಿಂಗ್ ಮಾಡಿಸಿದ್ರ? ಆಮೇಲೆ ಮತ್ತೇನ್ ಮಾಡಿಸಿದ್ರು? ಡೈವರ್ಸ್ ಮಾಡಿಸಿದ್ರು. ಮತ್ತೇನ್ ಮಾಡಿಸಿದ್ರು? ನಿಮಗೆ ಹಾಡ್ ಹಾಕ್ಬಿಟ್ಟು ಅಲ್ಲಿ ನಮ್ಮ ಇದರಲ್ಲಿ ಏನು ರಂಗ ಮಂದಿರದಲ್ಲಿ ನಾನು ಮಾಡಿಸಿಲ್ವಾ ನಿಮಗೆ? ಏನವು ಏರೋಬಿಕ್ ವ್ಯಾಯಾಮಗಳು ಅಂತ ಮಾಡಿಸಿಲ್ವಾ? ಮತ್ತೆ ಮರ್ತು ಬಿಟ್ಟಿದ್ದೀರಲ್ಲ, ಕುತ್ಕೋ. ಅವುಗಳನ್ನ ತಾಳಕ್ಕೆ ತಕ್ಕಂತೆ ಲಯಬದ್ಧವಾಗಿ ಹೆಜ್ಜೆಗಳನ್ನಾಗ್ತಕ್ಕಂಥ ಮಾಡುವಂತಹ ಚಟುವಟಿಕೆಗಳನ್ನ ನಾವೇನಂತ ಕರಿತೀವಿ? ತಾಳಬದ್ಧ ಚಟುವಟಿಕೆಗಳು. ತಾಳಕ್ಕೆ ತಕ್ಕಂತೆ ಲಯಬದ್ಧವಾಗಿ ಮಾಡ್ತಕ್ಕಂಥ ದೈಹಿಕ ಚಟುವಟಿಕೆಗಳನ್ನ ನಾವೇನಂತ ಕರಿತೀವಿ? ತಾಳಬದ್ಧ ಚಟುವಟಿಕೆಗಳು ಅಂತ ಕರಿತೀವಿ. ಈಗ ನಾನು ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಹೇಳಬೇಕು. ಗೊತ್ತಾಗಿಲ್ಲ ನಾನು ಮತ್ತೆ ಹೇಳ್ಕೊಡ್ತೀನಿ. ನಾನು ತಾಳಕ್ಕೆ ತಕ್ಕಂತೆ ಲಯಬದ್ಧವಾಗಿ ಮಾಡ್ತಕ್ಕಂಥ ಚಟುವಟಿಕೆಗಳನ್ನು ನಾವೇನಂತ ಕರಿತೀವಿ? ತಾಳಬದ್ಧ ಚಟುವಟಿಕೆಗಳನ್ನು. ಹಾಗಾದ್ರೆ ತಾಳಬದ್ಧ ಚಟುವಟಿಕೆಗಳಂದ್ರೆ ಏನು? ಯಾರು ಹೇಳ್ತೀರಿ? ಕೈ ಎತ್ತಬೇಕು ನನಗೆ. ನೀವೆಲ್ಲ ಶಾಲೆ ಕ್ಲಾಸ್ ಒಳಗೆ ಇದ್ದೀರಾ? ಮತ್ತೆ ಹೇಳ್ರಿ. ಮತ್ತೆ ನಾನು ಗಂಟರ್ಕೊಂಡು ಪಾಠ ಮಾಡ್ತಾ ಇದ್ದೀನಲ್ಲ. ಮತ್ತೆ ತಾಳಬದ್ಧ ಚಟುವಟಿಕೆಗಳಂದ್ರೆ ಅಂತ ಹೇಳ್ಬೇಕು. ನಾನು ಹೇಳಿದಾಗ ತಾಳಕ್ಕೆ ತಕ್ಕಂತೆ ಲಯಬದ್ಧವಾಗಿ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದು. ಏನಮ್ಮ ತಾಳಬದ್ಧ ಚಟುವಟಿಕೆ ಅಂದ್ರೆ? ಹೇಳು, ನೀ ಏನ್ ಗೊತ್ತೈತೆ ಹೇಳು. ಲಯಬದ್ಧವಾಗಿ ಮಾಡ್ತಕ್ಕಂಥ ಚಟುವಟಿಕೆ. ಅದಕ್ಕೆ ಉದಾಹರಣೆ ಪದ ಕವಾಯತ್ ಆಗಿರ್ಬೋದು, ಏರೋಬಿಕ್ಸ್ ಆಗಿರ್ಬೋದು, ಡಂಬಲ್ಸ್ ಆಗಿರ್ಬೋದು, ಹೂಪ್ಸ್ ಆಗಿರ್ಬೋದು, ಏರೋಬಿಕ್ಸ್ ಆಗಿರ್ಬೋದು. ಗೊತ್ತಾಗ್ತಿದ್ಯಾ? ಅದನ್ನ ಏನ್ ಮಾಡ್ತೀವಿ ನಾವು? ಮ್ಯೂಸಿಕ್ ಅನ್ನು ಹಾಕೋದ್ರ ಮೂಲಕ ಮಾಡ್ತಕ್ಕಂಥದ್ದು. ನಂತರ ಆರೋಗ್ಯ ಶಿಕ್ಷಣ ಅಂತಕ್ಕಂಥ ಒಂದು ಭಾಗ ಇದೆ. ಆರೋಗ್ಯ ಶಿಕ್ಷಣ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಏನು? ನಮ್ಮ ದೇಹವನ್ನ ರೋಗ ಮುಕ್ತವಾಗಿ ಇಟ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ? ಆರೋಗ್ಯ ಅಂತ ಕರಿತೀವಿ. ಆರೋಗ್ಯ ಅಂತಂದ್ರೆ ದೇಹವನ್ನ ರೋಗದಿಂದ ಮುಕ್ತವಾಗಿ ಇಟ್ಕೊಳ್ಳೋದಕ್ಕೆ ಆರೋಗ್ಯ ಅಂತ ಕರಿತೀವಿ. ಏನಪ್ಪಾ ಲಿಂಗರಾಜ, ಆರೋಗ್ಯ ಅಂದ್ರೆ ಏನಪ್ಪಾ? ಏನು ಆರೋಗ್ಯ ಅಂತಂದ್ರೆ? ದೇಹವನ್ನ ರೋಗ ಮುಕ್ತವಾಗಿ ಇಟ್ಟುಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ? ಆರೋಗ್ಯ ಅಂತ ಕರಿತೀವಿ ಅಲ್ವಾ? ಬೇರೆ ಬೇರೆ ನಮ್ಮ ಪರಿಸರದಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ನಮ್ಮ ಮೇಲೆ ಏನು ಮಾಡ್ತವೆ? ಅಟ್ಯಾಕ್ ಅನ್ನ ಮಾಡ್ತವೆ. ಅದರಿಂದ ನಮ್ಗೆ ಏನ್ ಬರ್ತವೆ? ಕಾಯಿಲೆಗಳು ಬರ್ತವೆ ಅಲ್ವಾ? ಅದನ್ನ ತಡ್ಕೊಳ್ಬೇಕು ಅಂತಂದ್ರೆ ನಮಗೆ ಶಿಕ್ಷಣ ಇರಬೇಕು. ಯಾವ ಶಿಕ್ಷಣ ಇರಬೇಕು? ದೈಹಿಕ ಶಿಕ್ಷಣದಲ್ಲಿ ಆರೋಗ್ಯ ಶಿಕ್ಷಣದ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಆ ಆರೋಗ್ಯ ಶಿಕ್ಷಣದ ಬಗ್ಗೆ ನೀವು ತಿಳ್ಕೊಂಡಾಗ ಯಾವ ಕಾಯಿಲೆಗೆ ಯಾವ ಲಕ್ಷಣಗಳು, ಯಾವ ಕಾಯಿಲೆ ಯಾವ ಸೂಕ್ಷ್ಮಾಣು ಜೀವಿಯಿಂದ ಬರುತ್ತೆ, ಆ ಸೂಕ್ಷ್ಮಾಣು ಜೀವಿ ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿದಾಗ ದೇಹ ಯಾವ ರೀತಿ ಸ್ಪಂದಿಸಿದಂತ ನಂತರದಲ್ಲಿ ನಾವು ವೈದ್ಯರ ಹತ್ರ ಹೋದಾಗ ಅವ್ರು ಏನೆಲ್ಲ ಚಿಕಿತ್ಸೆಗಳನ್ನ ನಮಗೆ ನೀಡುತ್ತದೆ ಅದ್ರ ಬಗ್ಗೆ ತಿಳಿಸ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ಆರೋಗ್ಯ ಶಿಕ್ಷಣ. ಅಂದ್ರೆ ರೋಗಮುಕ್ತವಾಗಿ ನಮ್ಮ ದೇಹವನ್ನ ಇಟ್ಕೊಳ್ಳುವ ಉದ್ದೇಶದಿಂದ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಶಿಕ್ಷಣವನ್ನು ನಾವೇನಂತ ಕರಿತೀವಿ? ಆರೋಗ್ಯ ಶಿಕ್ಷಣ ಅಂತ ಕರಿತೀವಿ. ಅದಾದ್ಮೇಲೆ ಬಹಳ ಇಂಪಾರ್ಟೆಂಟ್ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥದ್ದು. ನಾವೆಲ್ಲ ಬೇರೆ ಬೇರೆ ಭಾಷೆಯನ್ನು ಮಾತಾಡ್ತೀವಿ, ಬೇರೆ ಬೇರೆ ಜಾತಿಯವರಿದ್ದೀವಿ, ಬೇರೆ ಬೇರೆ ಧರ್ಮದವರಿದ್ದೀವಿ ಅಲ್ವಾ? ಬೇರೆ ಬೇರೆ ಕಲರ್ ಇದೆ ನಮಗೆ, ಬೇರೆ ಬೇರೆ ವೇಷಭೂಷಣಗಳನ್ನು ಹಾಕ್ತೀವಿ. ಆದ್ರೆ ನೀವೆಲ್ಲ ಯಾರು ಅಂತ ಕರೆದಾಗ ನೀವೇನಂತ ಹೇಳ್ತೀರಿ? ನಾವೆಲ್ಲ ಮನುಷ್ಯರು. ನಾವೆಲ್ಲ ಎಲ್ಲಿದ್ದೀವಿ? ಶಾಲೆಯಲ್ಲಿದ್ದೀವಿ. ನಾವು ಯಾವ ರಾಜ್ಯದಲ್ಲಿ ಇದ್ದೀವಿ? ನಾವು ಯಾವ ದೇಶದಲ್ಲಿ ಇದ್ದೀವಿ? ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವನೆಯಲ್ಲಿ ನಾವೇನ್ ಮಾಡ್ತೀವಿ? ಇದ್ದೀವಿ. ಅದಕ್ಕೆ ನಾವೇನಂತ ಕರಿತೀವಿ? ಭಾವೈಕ್ಯತೆ. ಐಕ್ಯವಾಗಿದ್ದೀವಿ. ನಾವೆಲ್ಲರೂ ಕೂಡ ಬೆನಕನಹಳ್ಳಿ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿಗಳು ಅಂತ ಹೇಳ್ತೀರಿ. ನೀವು ಎಷ್ಟನೇ ಕ್ಲಾಸು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? 9ನೇ ತರಗತಿ ವಿದ್ಯಾರ್ಥಿಗಳು ಅಂತ ಹೇಳ್ತೀರಿ. ನೀವೆಲ್ಲ ಯಾರು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಿ? 9ನೇ ತರಗತಿಯ ವಿದ್ಯಾರ್ಥಿನಿಯರು ಅಂತ ಹೇಳ್ತೀರಿ. ನೀವೆಲ್ಲ ಏನ್ ಹೇಳ್ತೀರಿ? ವಿದ್ಯಾರ್ಥಿಗಳು. ನೀವೆಲ್ಲ ಯಾರು ಅಂತ ಹೇಳ್ತೀರಿ? ನಾವೆಲ್ಲ 9ನೇ ತರಗತಿ ವಿದ್ಯಾರ್ಥಿಗಳು ಅಂತ ಹೇಳ್ತೀವಿ ಅಲ್ವಾ? ಒಂದು ದೇಶದಲ್ಲಿ ಬೇರೆ ಬೇರೆ ರಾಜ್ಯ ಇದೆ, ಬೇರೆ ಬೇರೆ ಭಾಷೆ ಇದೆ, ಬೇರೆ ಬೇರೆ ಸಂಸ್ಕೃತಿ ಇದೆ. ಅದೆಲ್ಲ ಇದ್ರೂ ಕೂಡ ನಾವೆಲ್ಲ ಏನು ಯಾರು ಅಂತ ಹೇಳ್ತೀವಿ? ನಾವೆಲ್ಲ ಭಾರತೀಯರು ಎಂತ ಕರಿತೀವಿ? ಆ ಒಂದು ಐಕ್ಯತೆಯನ್ನು ನಾವೇನಂತ ಕರಿತೀವಿ? ಭಾವೈಕ್ಯತೆ ಅಂತ ಕರಿತೀವಿ. ಆ ಭಾವೈಕ್ಯತೆಗೆ ಸಂಬಂಧಿಸಿದಂತೆ ಹಲವಾರು ವಿಷಯಗಳನ್ನ ನಾವು 9ನೇ ತರಗತಿಯಲ್ಲಿ ಕಲಿತಾ ಹೋಗ್ತೀವಿ. ಆ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಕಲಿತೀವಿ. ಇಲ್ಲಿ ಗುಂಪು ಆಟಗಳಲ್ಲಿ ಮುಖ್ಯವಾಗಿ ವಾಲಿಬಾಲ್ ಆಟದ ಬಗ್ಗೆ ತಿಳ್ಕೊಳ್ತೀವಿ, ಮತ್ತೆ ಹಾಕಿ ಆಟದ ಬಗ್ಗೆ ತಿಳ್ಕೊಳ್ತೀವಿ. ಮೇಲಾಟದಲ್ಲಿ ತ್ರಿವಿಧ ಜೀವಿತದ ಬಗ್ಗೆ
ತಿಳ್ಕೊಳ್ತೀವಿ. ತಾಳಬದ್ಧ ಚಟುವಟಿಕೆಯಲ್ಲಿ ಲೆಸಿನ್ಸು ಮತ್ತು ಪದಕವಾಯದ ಬಗ್ಗೆ ತಿಳ್ಕೊಳ್ತೀವಿ. ರಾಷ್ಟ್ರೀಯ ಭಾವೈಕ್ಯದಲ್ಲಿ ರಾಷ್ಟ್ರ ಧ್ವಜವನ್ನ ಆರಿಸುವಾಗ ಏನೆಲ್ಲ ನಿಯಮಗಳನ್ನ ಅನುಸರಿಸಬೇಕು ಅನ್ನೋದನ್ನ ಮಾಡ್ಕೊಳ್ತೀವಿ. ಆನಂತರ ನಿತ್ಯೋತ್ಸವ ಗೀತೆಯನ್ನ ಕಲಿತಾ ಹೋಗ್ತೀವಿ. ಒಟ್ಟು 12 ಪಾಠಗಳನ್ನ ನಾವು 2 ರೀತಿಯಲ್ಲಿ ಕಲಿತೀವಿ. ಒಂದು ಪ್ರಾಯೋಗಿಕ, ಮತ್ತೊಂದು ತಾತ್ವಿಕ ಭಾಗದಲ್ಲಿ. ತಾತ್ವಿಕ ಭಾಗದಲ್ಲಿ ಪಾಠ ವಿಷಯಗಳನ್ನ ತಿಳಿತಾ ಹೋಗ್ತೀವಿ. ಪ್ರಾಯೋಗಿಕ ಭಾಗದಲ್ಲಿ ನಾವೇನ್ ಮಾಡ್ತೀವಿ? ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಕಲಿತಾ ಹೋಗ್ತೀವಿ ಅಂತಕ್ಕಂಥದ್ದು. ಹಾಗಾದ್ರೆ ನಿಮ್ಗೆ 9ನೇ ಕ್ಲಾಸಲ್ಲಿ ಏನೇನು ಪಾಠಗಳಿದಾವೆ, ಯಾವ್ಯಾವ ರೂಪದಲ್ಲಿ ನಾವು ಮಾಡ್ತೀವಿ ಅನ್ನೋದು ಗೊತ್ತಾಯ್ತು ಅಲ್ವಾ? ಒಟ್ಟು ಎಷ್ಟು ಪಾಠಗಳಿದಾವೆ? ಒಬ್ಬೊಬ್ರು ಹೇಳಬೇಕು. ಈಗ ನಾನು ಕೇಳ್ತಾ ಹೋಗ್ತೀನಿ ಪ್ರಶ್ನೆಗಳನ್ನ, ನೀವು ಉತ್ತರವನ್ನ ಹೇಳ್ಬೇಕು. ನಾನು ಈಗೆಲ್ಲ ಹೇಳಿದ್ದೀನಲ್ವಾ, ಅದಕ್ಕೆ ತಕ್ಕಂತೆ ನೀವು ವಿಷಯವನ್ನ ಹೇಳ್ತಾ ಹೋಗ್ಬೇಕು. ಈಗ ನಾನು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ನೀವು ಹೇಳ್ಬೇಕು. ಕೈ ಎತ್ತಬೇಕು ನನಗೆ. ಇದು ಎಷ್ಟನೇ ತರಗತಿ ಪುಸ್ತಕ ಹೇಳಮ್ಮ ನೀನು? ವೆರಿ ಗುಡ್, ಕೂತ್ಕೋ. ಇದು ಯಾವ ಪುಸ್ತಕ ಹೇಳಪ್ಪ? ವೆರಿ ಗುಡ್, ದೈಹಿಕ ಶಿಕ್ಷಣ ಪುಸ್ತಕ. ಇದು ಯಾವ ಭಾಷೆಯಲ್ಲಿದೆ? ವೆರಿ ಗುಡ್. ಇದು ಎಷ್ಟನೇ ಸೆಮಿಸ್ಟರ್ನ ಪುಸ್ತಕ ಹೇಳಪ್ಪ? ಪ್ರಥಮ ಸೆಮಿಸ್ಟರ್ನ ಪುಸ್ತಕ. ಇದರಲ್ಲಿ ಒಟ್ಟು ಎಷ್ಟು ಪಾಠಗಳಿದಾವೆ ಹೇಳಿ? ವೆರಿ ಗುಡ್, ಕೂತ್ಕೋ. 12 ಪಾಠಗಳಲ್ಲಿ ಯಾವ್ಯಾವ ಇದಾವೆ ನೋಡ್ಬಿಟ್ಟು ಹೇಳಿದ್ರು ಪರವಾಗಿಲ್ಲ. ಹೇಳು ಯಾವ್ಯಾವ ಇದಾವೆ? 12 ಪಾಠಗಳಲ್ಲಿ ಬೈಫರ್ಕೇಶನ್ ಮಾಡಿದ್ದಾರೆ. ಯಾವ್ಯಾವುದು? ಒಂದು ಪ್ರಶ್ನೆ ಹೇಳು. ವೆರಿ ಗುಡ್, ಕೂತ್ಕೋ. ಎರಡನೇದು ಹೇಳು. ಮೇಲ್ ಪಾಠ ಅಲ್ಲ, ಅದು ಮೇಲಾಟ. ಕೂತ್ಕೋ. ನೆಕ್ಸ್ಟ್ ಯಾವುದು? ವೆರಿ ಗುಡ್, ತಾಳಬದ್ಧ ಚಟುವಟಿಕೆಗಳು. ಆ ನಂತರ ಯಾವ್ದಿದೆ? ವೆರಿ ಗುಡ್. ನೆಕ್ಸ್ಟ್ ಯಾವ್ದಿದೆ? ರಾಷ್ಟ್ರೀಯ ಭಾವೈಕ್ಯತೆ. ರಾಷ್ಟ್ರೀಯ ಭಾವೈಕ್ಯತೆ. ಕೂತ್ಕೋ. ಈಗ ಗುಂಪು ಆಟಗಳ ಬಗ್ಗೆ ನಾನು ಹೇಳಿದೆ. ಹಾಗಾದ್ರೆ ಗುಂಪು ಆಟ ಅಂತಂದ್ರೆ ಯಾರು ಹೇಳ್ತೀರಿ? ಗುಂಪು ಆಟ ಹೇಳಿದೆ. ಹೇಳಿ. ಗುಂಪು ಆಟ ಅಂದ್ರೆ ವೆರಿ ಗುಡ್. ಗುಂಪು ಆಟಗಳಿಗೆ ಯಾವ್ದಾದ್ರು ಒಂದು ಉದಾಹರಣೆನ ಹೇಳ್ತೀರಾ? ಯಾವ್ದಾದ್ರು ಒಂದು ಆಟದ ಹೆಸರು ಹೇಳ್ತೀರಾ ಗುಂಪು ಆಟಕ್ಕೆ ಸಂಬಂಧಪಟ್ಟಂಗೆ? ಖೋ ಖೋ ಆಟ. ಗಟ್ಟಿಯಾಗಿ ಹೇಳ್ರಿ, ಗೊತ್ತಿರೋದನ್ನ ಹೇಳಕ ಯಾಕೆ ಮಾಡ್ತೀರಿ? ನೀನ್ ಹೇಳ್ತೀಯ ಮತ್ತೆ ಯಾವ್ದಾದ್ರು ಒಂದು? ಕಬಡ್ಡಿ ಆಟ. ಮತ್ತೆ ಯಾರು ಹೇಳ್ತೀರಿ? ಕೂತ್ಕೊಳ್ಳಿ. ಮತ್ತೆ ಯಾರು ಹೇಳ್ತೀರಿ? ಥ್ರೋಬಾಲ್ ಆಟ. ಇಲ್ಲಿ ಗುಂಪು ಆಟಗಳಂದ್ರೆ ಒಂದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಥವಾ ಆಟಗಾರರು ಸೇರ್ಕೊಂಡು ಆಟ ಆಡ್ತಕ್ಕಂಥದ್ದು. ಹಾಗಾದ್ರೆ ವೈಯಕ್ತಿಕ ಆಟ ಅಂತಂದ್ರೆ ಏನು? ಯಾರು ಹೇಳ್ತೀರಾ? ವೈಯಕ್ತಿಕ ಆಟ ಇಲ್ಲ, ಮೇಲಾಟ ಅಂತ ಹೇಳಿದೆ ಅಲ್ವಾ? ವೈಯಕ್ತಿಕ ಅಂತಂದ್ರೆ ಏನು? ಒಬ್ಬರೇ ಆಡ್ತಕ್ಕಂಥದ್ದು. ಯಾರಾದ್ರೂ ಉದಾಹರಣೆ ಕೊಡ್ಬೋದಾ? ಒಂದು ವೈಯಕ್ತಿಕ ಆಟ, ಓಟ, ಜಿಗಿತ, ನೆಗೆದಕ್ಕೆ ಹೇಳಪ್ಪ. ರನ್ನಿಂಗ್ ರೇಸ್, ಅದ್ರಲ್ಲಿ 100 ಮೀಟರ್ ಇರುತ್ತೆ, 200 ಮೀಟರ್ ಇರುತ್ತೆ, 1500 ಮೀಟರ್ ಇರುತ್ತೆ, 800 ಮೀಟರ್ ಇರುತ್ತೆ. ವೆರಿ ಗುಡ್. ಗುಂಡು ಎಸೆತ, ಜಾವ್ಲಿನ್ ಎಸೆತ, ಡಿಸ್ಕಸ್ ಎಸೆತ, ಹೈ ಜಂಪ್, ಲಾಂಗ್ ಜಂಪ್, ಇವೆಲ್ಲವೂ ಕೂಡ ಗುಂಪು ಆಟಕ್ಕೆ ಸಂಬಂಧ. ಹಾಗಾದ್ರೆ ತಾಳಬದ್ಧ ಚಟುವಟಿಕೆಗೆ ಯಾರಾದ್ರೂ ಒಂದೆರಡು ಉದಾಹರಣೆ ಕೊಡ್ತೀರಾ? ತಾಳಬದ್ಧ ಚಟುವಟಿಕೆಗಳು ಯಾವ್ದು ಅಂತ ನಾನು ಈಗ ಹೇಳಿದೆ. ಹಾಡನ್ನ ಹಾಕೊಂಡು ಆಡ್ತಕ್ಕಂಥದ್ದು ಯಾವ್ದಿರ್ಬೋದು? ತಾಳಬದ್ಧ ಚಟುವಟಿಕೆ ಯಾರಾದ್ರೂ ಒಂದು ಉದಾಹರಣೆ ಕೊಡಿ ಹೇಳಪ್ಪ. ಲೇಸಿಂಗ್. ಆಮೇಲೆ ವೆರಿ ಗುಡ್. ಆಮೇಲೆ ಮತ್ತೆ ಯಾರು ಮಾಡಿಸಿದೀನಿ? ಏರೋಬಿಕ್ಸ್ ಮಾಡಿಸಿದೀನಲ್ವಾ? ಹೇಳ್ಬೇಕು. ನಿಮ್ಗೆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಕೈ ಎತ್ತಬಾರದು. ಉತ್ತರ ಗೊತ್ತಿದ್ರೆ ಮಾತ್ರ ಕೈ ಎತ್ತಿ. ಗೊತ್ತಾ? ಗೊತ್ತಿರೋರು ಹೇಳ್ತಾರೆ, ಅವ್ರು ಹೇಳಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಮತ್ತೆ ನಾನು ಮರು ಪ್ರಶ್ನೆ ಮಾಡಿದಾಗ ನೀವು ಉತ್ತರವನ್ನ ಕೊಡಬೇಕಾಗ್ತದೆ. ಅದಾದ್ಮೇಲೆ ಆರೋಗ್ಯ ಶಿಕ್ಷಣ ಇದೆ. ಆರೋಗ್ಯ ಶಿಕ್ಷಣ ಏನನ್ನ ತಿಳಿಸುತ್ತೆ? ಆರೋಗ್ಯ ಶಿಕ್ಷಣ ಮನುಷ್ಯ ಯಾವ ರೀತಿಯಾಗಿ ಆರೋಗ್ಯವಾಗಿರಬೇಕು ಎಂಬತಕ್ಕಂಥ ವಿಷಯಗಳ ಬಗ್ಗೆ ಆರೋಗ್ಯ ಶಿಕ್ಷಣ ತಿಳಿಸುತ್ತೆ. ಅಲ್ಲಿ ಯಾವುದಾದ್ರೂ ಕಾಯಿಲೆ ಬಂದ್ರೆ ಆ ಕಾಯಿಲೆಗೆ ಏನೇನು ಮಾಡಬೇಕು, ಚಿಕಿತ್ಸೆಗಳನ್ನು ಏನು ಕೊಡಬೇಕು, ಆ ಕಾಯಿಲೆ ಏನು ಬರುತ್ತೆ, ಅದರ ಲಕ್ಷಣಗಳೇನು, ಅದಕ್ಕೆ ಪರಿಹಾರ ಏನು, ಚಿಕಿತ್ಸೆ ಏನು, ಅದು ತಿಳಿಸ್ತದೆ. ನಂತರ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥ ಪಾಠ ಇದೆ. ಆ ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ಏನು ಅಂತ ಯಾರಾದ್ರೂ ಹೇಳ್ತೀರಾ? ಹೇಳಿ. ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ನಮ್ಮ ರಾಷ್ಟ್ರದಲ್ಲಿ ಎಲ್ಲರೂ ಒಟ್ಟಾಗಿದ್ದೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಭಾವೈಕ್ಯತೆ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು, ಸ್ವತಂತ್ರ ದಿನಾಚರಣೆ ಆಗಿರ್ಬೋದು, ಗಣರಾಜ್ಯೋತ್ಸವ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಸ್ವತಂತ್ರಕ್ಕೆ ಸಂಬಂಧಪಟ್ಟಂತಹ, ದೇಶ ಕಟ್ಟತಕ್ಕಂಥದ್ದು, ನಾಡು ಕಟ್ಟತಕ್ಕಂಥ ಸಂಬಂಧಪಟ್ಟಂತ ಚಟುವಟಿಕೆಗಳನ್ನ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನೀವು ಈ 9ನೇ ತರಗತಿಯಲ್ಲಿ ಈ ಪಠ್ಯ ಪುಸ್ತಕದಲ್ಲಿ ಪ್ರಥಮ ಸೆಮಿಸ್ಟರ್ ಅಲ್ಲಿ
ಕಲಿತಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನಿಮ್ಗೆ ಏನು ಡೌಟ್ ಇದೆಯಾ? ಏನು ಡೌಟ್ ಇದೆ? ಏನು ಡೌಟ್ ಇಲ್ವಾ? ಹಾಗಾದ್ರೆ ಮತ್ತೆ ಪ್ರಶ್ನೆಗಳನ್ನು ಕೇಳಲ್ಲ ನಾನು? ಕೇಳಲ್ಲ. ಆದ್ರೆ ನಾನೀಗ ಪ್ರಶ್ನೆಗಳನ್ನು ಕೇಳೋದಿಲ್ಲ, ನಿಮಗೊಂದು ಚಟುವಟಿಕೆಯನ್ನು ಕೊಡ್ತೀನಿ. ನೀವು ಆ ಚಟುವಟಿಕೆಯನ್ನು ಮನೆಯಲ್ಲಿ ಮಾಡ್ಕೊಂಡು ಬರಬೇಕು. ಏನಪ್ಪ ಚಟುವಟಿಕೆ? ಅದು ಯಾವ ಚಟುವಟಿಕೆ ಅಂತಂದ್ರೆ, ಒಂದು A4 ಸೈಜ್ ಹಾಳೆಯಲ್ಲಿ 9ನೇ ತರಗತಿ ಪಠ್ಯ ಪುಸ್ತಕದಲ್ಲಿರುವ ಪಾಠಗಳು ಪಟ್ಟಿ ಮಾಡಬೇಕು. ಇದು A4 ಸೈಜ್ ಶೀಟ್ ಹಾಳೆ ಅಂತ ಇಟ್ಕೊಳ್ಳಿ. ಈ ಹಾಳೆಯಲ್ಲಿ ನೀವು ಮೇಲೆ ಬರೀಬೇಕು 9ನೇ ತರಗತಿ ದೈಹಿಕ ಶಿಕ್ಷಣ ವಿಷಯ, ದೈಹಿಕ ಶಿಕ್ಷಣ. ನೀನು ಹೆಸರು ಬರಬೇಕು, ಹೆಸರು ದೈಹಿಕ ಶಿಕ್ಷಣ. ಇಲ್ಲಿ ಇದನ್ನು ಮಿಕ್ಸ್ ಕೊಟ್ಟಿದ್ದಾರೆ ನಿಮಗೆ. ಒಟ್ಟು ಪಠ್ಯಗಳ ಸಂಖ್ಯೆ ಮಿಕ್ಸ್ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು? ಇಲ್ಲಿ ಕ್ರಮ ಸಂಖ್ಯೆ, ಪಾಠದ ಹೆಸರು ಬರಿಬೇಕು. ಇಲ್ಲಿ ಮತ್ತೆ ಬರಿಬೇಕು ತಾತ್ವಿಕ ಯಾವುದು, ಪ್ರಾಯೋಗಿಕ ಯಾವುದು ಅಂತ ಬರಿಬೇಕು. ಗೊತ್ತಾಗ್ತಿದ್ಯಾ? ಪಾಠಗಳ ಸಂಖ್ಯೆ ಬರಿಬೇಕು. 1 ಈ ತರ ಹಾಕೊಂಡು, ಕ್ರಮ ಸಂಖ್ಯೆ 2, ಇದು 3, ಇದೇ ತರ 12 ಪಾಠಗಳ ಸಂಖ್ಯೆ ಬರಿಬೇಕು. ಪಾಠದ ಹೆಸರು ಬರಿಬೇಕು, ಮತ್ತೆ ತಾತ್ವಿಕದಲ್ಲಿ ಏನಿದೆ ಅಂತ ಬರಿಬೇಕು, ಮತ್ತೆ ಪ್ರಾಯೋಗಿಕದಲ್ಲಿ ಏನಿದೆ ಅಂತ ಬರಿಬೇಕು. ಅಲ್ಲಿ ಅಷ್ಟು ಬರಿಬೇಕು. ನಿಮಗೆ ಇದು ಬರೆಸೋ ಉದ್ದೇಶ ಏನು? ಯಾವ ಯಾವ ಪಾಠಗಳು ನಿಮಗೆ ಪ್ರಥಮ ಸೆಮಿಸ್ಟರ್ ನಲ್ಲಿ ಇದಾವೆ, ತಾತ್ವಿಕದಲ್ಲಿ ಯಾವಿದಾವೆ, ಪ್ರಾಯೋಗಿಕದಲ್ಲಿ ಯಾವಿದೆ, ಒಟ್ಟು ಪಾಠಗಳ ಸಂಖ್ಯೆ ಎಷ್ಟು, ಇದೆಲ್ಲ ನಿಮ್ಗೆ ಗೊತ್ತಾಗಬೇಕು. ಸುಮ್ಮನೆ ಪುಸ್ತಕ ಇಟ್ಕೊಂಡು ಸುಮ್ಮನೆ ಗಾಡಿ ಹೊಡ್ಕೊಂಡು ಓಡಾಡೋದಲ್ಲ, ನೋಡ್ಬೇಕು. ನೀವು ಅದನ್ನ ತೆಗೆದು ನೋಡಿ ಬರೆದಾಗ ನಿಮಗೆ ಪಾಠಗಳ ಸಂಖ್ಯೆ ಎಷ್ಟು, ಪಾಠಗಳ ಹೆಸರು ಯಾವ್ಯಾವುದು, ಫಸ್ಟ್ನೇ ಪಾಠ ಯಾವುದು, ಸೆಕೆಂಡ್ನೇ ಪಾಠ ಯಾವುದು, ಮೂರನೇ ಪಾಠ ಯಾವುದು, ಅದೇ ರೀತಿ 12 ಪಾಠಗಳ ಹೆಸರು ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ತಾತ್ವಿಕ ಪಾಠ ಪದ್ಧತಿಯಲ್ಲಿ ಏನೆಲ್ಲ ವಿಷಯಗಳಿದ್ದಾವೆ, ಆಮೇಲೆ ಪ್ರಾಯೋಗಿಕ ಪಾಠ ಪದ್ಧತಿಯಲ್ಲಿ ಏನೆಲ್ಲ ವಿಷಯಗಳಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದನ್ನ ನೀವು ಒಂದು ಚಟುವಟಿಕೆ ಬರ್ಕೊಂಡ್ ಬರಬೇಕು. ನಾಳೆ ಆ ಚಟುವಟಿಕೆ ಹಾಳೆಯನ್ನು ನಾನು ಪಡ್ಕೊಳ್ತೀನಿ. ಯಾರ್ಯಾರು ಎಷ್ಟೆಷ್ಟು ನೀಟಾಗಿ ಬರ್ದಿದ್ದೀರಾ ಅಂತ ನೋಡಿ, ನಾನು ಯಾರಾದ್ರೂ ಒಬ್ಬರನ್ನ ಗುರುತಿಸ್ತೀನಿ. ಅಂಥವ್ರು ಬಂದು ಇಲ್ಲಿ ನಿಂತ್ಕೊಂಡು ಯಾವ್ಯಾವ ಪಾಠಗಳಿದ್ದಾವೆ, ಯಾವ್ಯಾವ ತಾತ್ವಿಕದಲ್ಲಿದ್ದಾವೆ, ಯಾವ್ಯಾವ ಪ್ರಾಯೋಗಿಕದಲ್ಲಿದ್ದಾವೆ ಅನ್ನೋದನ್ನ ನೀವು ಹೇಳ್ಬೇಕು. ಗೊತ್ತಾಗ್ತಿದ್ಯಾ? ಈಗ ನಾನು ಮಾಡಿರ್ತಕ್ಕಂಥ ಪಾಠ ನಿಮಗೆ ಅರ್ಥ ಆಯ್ತಾ? ಈಗಲೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು 9ನೇ ತರಗತಿಯ ಪಠ್ಯ ಪುಸ್ತಕ, ಪ್ರಥಮ ಸೆಮಿಸ್ಟರ್ ಪಠ್ಯ ಪುಸ್ತಕ, ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕ. ಇದು ಕನ್ನಡ ಭಾಷೆಯಲ್ಲಿದೆ. ಇದು ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿದ ತಾತ್ವಿಕ ಮತ್ತು ಪ್ರಾಯೋಗಿಕ ಪಾಠ ಬೋಧನೆಯನ್ನು ಒಳಗೊಂಡಿದೆ. ಇದನ್ನ ಈ ಪ್ರಥಮ ಸೆಮಿಸ್ಟರ್ ಅಲ್ಲಿ ನೀವು ಕಲಿಬೇಕಾಗ್ತದೆ. ಇದನ್ನು ನಾವು ಮೌಲ್ಯಮಾಪನವನ್ನ ಬೇರೆ ಬೇರೆ ವಿಧಾನಗಳಲ್ಲಿ ಮಾಡ್ತೀವಿ. ಅದನ್ನ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಈ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು.